ಬಗ್ಗೆ ಏನೇನು ಪೂರ್ಣಿಮಾ ಹೇಳಿದಳೋ ಅದೆಲ್ಲ ಸುಳ್ಳು. ನನ್ನ ಮಗನ ಟ್ರ್ಯಾಪ್ ಮಾಡಿದಳು ಅವಳು. ಟ್ರ್ಯಾಪ್ ಮಾಡಿಬಿಟ್ಟು ನಾವು ಮುಂಚೆನೇ ಅವಳಿಗೆ ಮದುವೆ ಆಗೈತೆ ಅದನ್ನೆಲ್ಲ ಮುಚ್ಚಿಟ್ಟು ನನ್ನ ಮಗನ ಹತ್ರ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ. ಅವಳನ್ನ ಒಪ್ಪಲಿಲ್ಲದಕ್ಕೆ ಏನು ಮಾಡ್ಕ ಅಂತ ಅಂದಿದ್ದಕ್ಕೆ ಹೋಗಿ ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಕೇಸ್ ಮಾಡಿದ್ದಾಳೆ. ಅದಕ್ಕೋಸ್ಕರ ಮತ್ತೆ ಟಿ ವಿಯಲ್ಲೆಲ್ಲ ಈ ಥರ ಕೊಟ್ಟಿದ್ದಾಳೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಅವ್ರ ಪಾಡಿಗೆ ಅವ್ರು ಜೀವನ ಮಾಡ್ಕೊಂಡು ಹೋಗೋರಿಗೆ, ಕೆಲ್ಸಕ್ಕೆ ಹೋಗಿ ಬರೋರಿಗೆ ಹಿಂಗೆ ಮೋಸ ಮಾಡೋದ್ರಿಂದ ಏನು ಸಿಗುತ್ತೆ ಅವಳಿಗೆ? ಹಿಂಗೆ ಸುಳ್ಳು ಹೇಳೋದ್ರಿಂದ ಏನು ಸಿಗುತ್ತೆ ಅವಳಿಗೆ? ಅವಳು ಹೇಳ್ತಾ ಇರೋದು ಪ್ರತಿಯೊಂದು ಸ್ಟೇಟ್ಮೆಂಟು ತಪ್ಪೇ. ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ನೋಡ್ರಿ ಇದನ್ನು, ನೀವೇ ನೋಡ್ರಿ ಫೋಟೋಗಳೆಲ್ಲ ನೋಡ್ಬಿಟ್ಟು ಆಲ್ರೆಡಿ ಮದುವೆ ಆಗಿರೋಳು ಇವಳು. ಮದುವೆ ಮಾಡಿದ್ರಿ ಅಂತಳಿಗೆ ಇವ್ರ ಹೆಂಗ್ ಮದ್ವೆ ಆಗ್ತಾರೆ? ಇವ್ರ ಹೆಂಗ್ ಮದ್ವೆ ಮೋಸ ಮಾಡ್ಯಾರ ಅಂತಂದು ಸುಮ್ಮನೆ ಇದು ಮಾಡಿ ಅವಳೇ ಮೋಸ ಮಾಡಿದಾಳೆ. ಅವಳೇ ಇವನಿಗೆಲ್ಲ ಮಾಡಿರೋದು, ಮೋಸ ಮಾಡಿರೋದು ಇವಳೆ, ಮತ್ತೆ ಟ್ರ್ಯಾಪ್ ಮಾಡಿರೋದು ಇವಳೆ, ದುಡ್ಡಿಗೆ ಬೇಡಿಕೆ ಇಡ್ತಿರೋದು ಇವಳೆ, ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಿರೋದೆಲ್ಲ ಇವಳೆ. ನಾವು ಒಂದು ಹೆಣ್ಣು ಬಗ್ಗೆ ಮಾತಾಡಬಾರ್ದು, ಏನು ಬಿಡತ್ತಾಗೆ ಅಂತ ಬುದ್ಧಿ ಹೇಳಿ ಅವ್ರ ಅಮ್ಮನ್ನು ಅವ್ರ ತಮ್ಮನ್ನು ಕರೆ ಕಳಿಸಿ ಮಾತಾಡಿದ್ದೀವಿ. ನೋಡಿ ಮಗಳು ಹಿಂಗೆಲ್ಲ ಮಾಡ್ತಿದ್ದಾಳೆ ಅಂತ. ಅವರು ಇಲ್ಲ ಸರ್ ನಮ್ಮ ಹುಡುಗಿ ನಾವು ಹೇಳ್ತೀವಿ, ನಮ್ಮ ಹುಡುಗಿ ನಾವು ಬುದ್ಧಿ ಹೇಳ್ತೀವಿ ಅಂತಂದು ಅವರು ನಮ್ಮ ಹತ್ರ ಹೇಳಿದರು. ನಾವು ಬಿಡು ಸುಮ್ಮನೆ ಆಗ್ತಾರಲ್ಲ ಅವ್ರಿಗೆ ಅಂತ ಸುಮ್ಮನೆ ಆಗಿದ್ದೀವಿ. ನಾವು ಯಾವ ಕೇಸು ಬೇಡ ಏನು ಬೇಡ ಅಂತೇಳಿ. ಅಂದ್ರೆ ತಾಯಿ ಮತ್ತೆ ತಮ್ಮನು ಸಂಬಂಧ ಇಲ್ಲ ಅಂತಂದು ಅವ್ರಿಗೆ ಬರ್ಕೊಟ್ಟು ಅವ್ರಿಗೆ ಕೊಟ್ಟೋಗಿದ್ದಾಳೆ. ನೀವು ಸಂಬಂಧ ಇಲ್ಲ, ನೀವು ಮಾತಾಡ್ಬೇಡ್ರಿ ಈ ವಿಚಾರದಲ್ಲಿ ಅಂತೇಳಿ ಅವ್ರಮ್ಮ ಅವ್ರ ತಮ್ಮನಿಗೆ ಅವಳೇ ಹೇಳಿದ್ದು ಅಗ್ರಿಮೆಂಟ್ ಮಾಡಿರೋದು ಮನೆಯಲ್ಲಿ ಹಾಕಿ ಹೋಗಿದ್ದಾಳೆ.